ಆಸ್ತಿ ಒಳಗೆ ಬಂದಿರೋದು ಲಕ್ಕೂರು ರಂಗಪ್ಪ. 50 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ, ಬಿಟ್ಬಿಡಿ. ಕೇಸ್ ಗೆದ್ರು ನಾನೇ, ಸೋತ್ರು ನಂದೆ. 50 ಲಕ್ಷ ಕೊಟ್ಟು ಬಿಟ್ಬಿಡಿ ಎಂದು ಇವರು ಊರಿಂದ ಊರಿಗೆ ಬಂದು ನಮ್ಮ ಜನಾಂಗನ ಒಡೆಯಕ್ಕೆ ಮಾಡ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಜೈರಾಮು ಮತ್ತು ರಂಗಪ್ಪನವರು ಈ ದಬ್ಬಾಳಿಕೆಗೆ ನಾವು ಯಾರು ಎದುರೋರಲ್ಲ. ಇಲ್ಲಿ ನಮ್ಮ ಪೂಜೆ ಮಾಡ್ತಿದ್ರು ನಮ್ಮ ಮಗನ ಸ್ನೇಹಿತ ಅವರು. ಹೇಳ್ಬೇಕು ಅಂದರೆ ನನಗಿನ್ನ ಹೆಚ್ಚಿನಾಗಿ ನಮ್ಮ ಮಗನೇ ಪುರೋಹಿತರನ್ನ ಈ ದೇಶದಲ್ಲಿ ತಂದಿದ್ದು ಹೆಗ್ಗಳಿಕೆ ಇದೆ. ಫೆಬ್ರವರಿ 6ನೇ ತಾರೀಕು ಅವರು ಏಕಾಏಕಿ ಬೇರೆ ಕಡೆಯಿಂದ ಕರೆಸ್ಬಿಟ್ಟು ನನ್ನನ್ನು ಮನೆ ಕೊಟ್ಟಿದ್ದು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಹೋಗಿ ಅಂತೇಳಿ ಈಸ್ಕೊಂಡಿದ್ದು ಯಾರ್ದೋ ಒಬ್ಬರು ಬೇರೆಯವ್ರ ಮನೆಯಲ್ಲಿ. ಮೈಕ ಜರಮಣ್ಣವ್ರಿಗೆ ಹೇಳಿದೆ, ಅಣ್ಣ ನೀನೇನೋ 2 ಗಂಟೆ ಒಳಗೂ ಬರಲಿಲ್ಲ ಅಂದರೆ ನಾನೇ ನಿಂತ್ಕೊಂಡು ಬೀಗ ನಾನೇ ಹೊಡುತ್ತೀನಿ ಅಂತ ನಾನೇ ಹೇಳಿದೆ. ಕುದೂರಲ್ಲಿ ದೇವಸ್ಥಾನ ಬೀಗದ ಕೀ ಮಡಿಕೊಳ್ಳೋಕೆ ಯಾರಿಗೂ ಶಕ್ತಿ ಇಲ್ವ ದೇವಂಗದವ್ರಿಗೆ? KT ನರಸಿಂಹಮೂರ್ತಿಗೆ ನಮಗೇನಪ್ಪ ಅಂದರೆ, ಈಗ ಮೊನ್ನೆ ಸೊಸೈಟಿ ಎಲೆಕ್ಷನಲ್ಲಿ ಆಯ್ತು, ಕೈಮತ್ ಸೊಸೈಟಿ ಎಲೆಕ್ಷನ್ ಅವ್ರ ವಿರುದ್ಧ ಟೀಮಲ್ಲಿ ನಾನು ಓಡಾಡಿದ್ದೀನಿ. ಆ ದ್ವೇಷಕ್ಕೆ ಈ ಥರ ಅವರು ನಮ್ಮ ಮೇಲೆ ಆಪಾದನೆ ಮಾಡ್ತಾವ್ರೆ. ಈಗಿರೋರು ಬಂದರು ಸುಮಾರು ಒಂದು 3 ಅರ್ಚಕರನ್ನ ಚೇಂಜ್ ಮಾಡಿದ್ದಾರೆ. ಅಲ್ಲಿಗೆ ಎಷ್ಟರ ಮಟ್ಟಿಗೆ ಅರ್ಚಕರಿಗೆ ಇವ್ರು ತೊಂದರೆ ಕೊಡ್ತಾ ಇದ್ದಾರೆ. ನಾವು ಬೀಗ ಹೊಡೆದಿದ್ದಾರೆ ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟು 2 ತಿಂಗಳು ಕಾಲ ಆಗಿದೆ. ಇಷ್ಟು ದಿವಸ ಏನು ಮಾಡ್ತಾಯಿದ್ರು ಅವರು? ಶಿವರಾಮಯ್ಯನವರು ಈ ದೇವಸ್ಥಾನಕ್ಕೆ ಬರೋದೇನು, ಅಲ್ಲಿ ಸಂಬಳ ಕೊಡದಲ್ಲೇ ಇರೋದೇನು, ಅದು ನನ್ನ ವೈಯಕ್ತಿಕ ವಿಚಾರ. ಈಗ ಆ ರೀತಿ ಆದರೆ ಇದೇ ಟ್ರಸ್ಟ್ನವರು ನಮ್ಮ ಶಿಷ್ಯ ವೃತ್ತಿ ಮಾಡಿದಾಗ, ಅರ್ಚಕ ವೃತ್ತಿ ಮಾಡಿದಾಗ ಸಂಬಳ ಯಾಕೆ ಕೊಡಲಿಲ್ಲ? ಆ ದಿನ ದೇವಸ್ಥಾನದಲ್ಲಿ ಬಾಗಿಲು ಹೊಡೆದು ಇದು ಮಾಡಿದ್ದಾರೆ ಅಂತೇಳಿ ಸ್ಟೇಷನ್ನಲ್ಲಿ ದೂರು ಕೊಟ್ಟಿರ್ತಾರೆ. ನಿಜ ಹೇಳಬೇಕು ಅಂದರೆ ಆ ದಿನ ನಾನು ಊರಿನಲ್ಲೇ ಇರಲಿಲ್ಲ. ಇಡೀ ಜೀವಮಾನದಲ್ಲಿ ಇವತ್ತಿಗೆ KT ನರಸಿಂಹಮೂರ್ತಿ ಅಧ್ಯಕ್ಷರಾದಾಗಲೇ ಇವರೇ ಪ್ರಪ್ರಥಮವಾಗಿ ನಮ್ಮ ಸಂಘದ ಮೇಲೆ ಕೇಸ್ ಹಾಕಿರೋ ಅಂಥ ವ್ಯಕ್ತಿ. ಹೋಗಿ ನಮ್ಮ ಹೊಸ ಕಮಿಟಿ ಏನು ಮಾಡ್ಕೊಂಡಿದ್ವಿ, ದೇವಸ್ಥಾನ ಸಂಘದ 18 ಜನದ ಮೇಲೆ ಹೋಗಿ ಇವರು ಕಂಪ್ಲೇಂಟ್ ಕೊಟ್ಟಿರೋದು. ಈ ಕಂಪ್ಲೇಂಟ್ ಕೊಡೋಕ್ಕೆ ಕುದೂರು ಸ್ಟೇಷನಲ್ಲಿ ಇಲ್ವಾ, ಮಾಗಡಿ ಸ್ಟೇಷನ್ ಇಲ್ವಾ, ಹೋಗಿ ರಾಮನಗರ SP ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ತಾಕತ್ತಿದ್ದರೆ ಕುದುರು ಸ್ಟೇಷನ್ ಕೊಡ್ಬೇಕಾಗಿ ಕಂಪ್ಲೇಂಟ್ನ. ಕುದುರು ಸ್ಟೇಷನಲ್ಲಿ ಏನ್ರಿ 2 PSI ಐತೆ, ಒಂದು ಸರ್ಕಲ್ ಐತೆ. ಇವರು SP ಹೋಗ್ಬೇಕಾಯ್ತೇನ್ರಿ? SP ಏನಂತ ಹೇಳಿ ಕಳ್ಸಿದ್ರಿ? DSP ಏನು ಹೇಳಿದ್ರಿ? ಚೀಮಾರಿಯಾಗಿ ಕುದುರೆಗೆ ಕಳ್ಸಿದ್ರು ಅವರು. ನಾನು ಒಬ್ಬರು ನಿಲ್ಲಿಸ್ತೀನಿ, ಅವ್ರ ವಿರುದ್ಧ ಗೆದ್ದು ತೋರಿಸ್ಬಿಟ್ರೆ ಅದು ದಾಸ ಆಗ್ತೀನಿ ನಾನು. ಇದು ನನ್ನ ಚಾಲೆಂಜ್.